ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ಗೌರಿ ಗಣೇಶ ಹಬ್ಬದ್ದು ಮತ್ತು ನಾವು ಅದರ ಮಾರನೆಗೆ ಮನೆ ದೇವ್ರಿಗೆ ಹೋಗ್ತೀವಿ ಅದರ 2 ದಿನದ ವ್ಲಾಗನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡಿ, ನಾವು ಜಾಗ್ರೆ ಅಂತ ಹೇಳ್ತೀವಿ. ಎಲ್ಲ ಥರದ ಕಾಳುಗಳನ್ನು ಸೇರಿಸಿ ಕೆಳಗಡೆ ಮಣ್ಣನ್ನು ಹಾಕಿ ಈ ರೀತಿ ಒಂದು ಜಾಗ್ರೆನ ಮಾಡ್ತೀವಿ. ಸೊ ಇದನ್ನು ನಮ್ಮ ಮನೇಲಿ ಹಾಕಿದ್ವಿ. ಈ ಸಲ ಯಾಕೋ ಸರಿಯಾಗಿ ಬಂದಿಲ್ಲ, ಬಟ್ ನನ್ನ ಸಿಸ್ಟರ್ ಮನೆಯಲ್ಲಿ ಹಾಕಿದ್ಲು, ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಅವರ ಇಬ್ಬರು ಮನೆಯಲ್ಲೂ ಕೂಡ ನಾನು ವೀಡಿಯೋನ ಮಾಡಿಟ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ನಾವು ಗಣೇಶನ ಹತ್ರ ಇಡ್ತೀವಿ ಅಲಂಕಾರಕ್ಕೆ, ಬಟ್ ಈ ಸಲ ನಮ್ಮ ಮನೇಲಿ ಚೆನ್ನಾಗಿ ಬಂದಿರಲಿಲ್ಲ, ಯಾಕೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮರಳನ್ನು ಹಾಕಿ ಈ ರೀತಿ ಇಟ್ಟರೆ ತುಂಬಾ ಚೆನ್ನಾಗಿ ಗಿಡ ಬಂದಿರುತ್ತೆ. ಅದನ್ನು ನಾವು ಜಾಗ್ರೆ ಉಯ್ಯೋದು ಅಂತ ಹೇಳ್ತೀವಿ. ಸೊ ಇದರಲ್ಲೇನೋ ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿನ, ಜೀರಿಗೆ. ನಮ್ಮ ಇವತ್ತಿನ ಸಾಂಬಾರಿಗೆ ಇದು ಮಸಾಲೆ ಆಗಿರುತ್ತೆ. ಸೊ ಬೇಳೆನ ಕೂಗಿಸ್ಕೊಂಡ್ಬಿಟ್ಟು ಈ ಮಸಾಲೆನ ರುಬ್ಬಿ ಹಾಕ್ಬಿಡೋದು ಅಷ್ಟೇ, ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಒಂಥರ ಡಿಫ್ರೆಂಟ್ ಸಾಂಬಾರು, ಪರ್ಪು ಅಂತ ಹೇಳ್ತೀವಿ. ಶಾವಿಗೆಗೆ ಇದೇನೇ ಚೆನ್ನಾಗಿ ಬರೋದು. ಹಾಗಾಗಿ ನಾನು ತುಂಬ ಡೀಟೇಲಿಂಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಜಸ್ಟ್ ಬೇಳೆನ ಕೂಗಿಸ್ಕೊಂಡ್ಬಿಡೋದು, ಈ ಮಸಾಲೆನ ರುಬ್ಬಿ ಹಾಕ್ಬಿಡೋದು ಅಷ್ಟೇ, ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಸೊ ಇವತ್ತು ಅನ್ನ ಮಾಡಿದ್ದೀವಿ ಮತ್ತು ಕುಂಬಳಕಾಯಿ ಮಾಡಿದ್ದೀವಿ ಮತ್ತು ಶಾವಿಗೆ ಮಾಡ್ತೀವಿ ಅಷ್ಟೇ ಇವತ್ತಿನ ಅಡುಗೆ. ಇವತ್ತಿನ ದಿನ ಏನಂದರೆ ಸಾಂಬಾರ್ಗೆ ಒಗ್ಗರಣೆ ಹಾಕೋಂಗಿಲ್ಲ, ಹುಳಿ ಬಿಡೋ ಹಾಗಿಲ್ಲ, ಮತ್ತು ಕುಂಬಳಕಾಯಿ ಮಾಡಿರ್ತೀವಲ್ವ ಅದಕ್ಕೂ ಕೂಡ ಒಗ್ಗರಣೆ ಏನೂ ಹಾಕೋಂಗಿಲ್ಲ. ಜಸ್ಟ್ ಕುಂಬಳಕಾಯಿನ ಬೇಯಿಸ್ಕೊಬೇಕು ಅಷ್ಟೇ, ಆ ರೀತಿ ಅಡುಗೆ ಇವತ್ತು. ಸೊ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು, ಶಾವಿಗೆ ಮಾಡಬೇಕಲ್ವ. ಹಾಗಾಗಿ ಹಿಟ್ಟು ಅನ್ಸೋದೇ ಒಂದು ಟಫ್ ಅಂತ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ರು. ಆಮೇಲೆ ನನ್ನನ್ನು ನೀನು ಸ್ವಲ್ಪ ಕೈಯಾಡು ಬಾ ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಹೋಗ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನು ಜಡಿತಾ ಇದ್ದೆ. ಶಾವಿಗೆ ಮಾಡಬೇಕಂದ್ರೆ ನಾವು ಹಿಟ್ಟು ಕರೆಕ್ಟಾಗಿ ಒಂದು ಹದಕ್ಕೆ ಬರಬೇಕು, ಇಲ್ಲಾಂದರೆ ಶಾವಿಗೆ ಹಾಳಾಗ್ಬಿಡುತ್ತೆ. ನಾವು ಇದನ್ನು ಬೆಳಗ್ಗೆಗೂ ಕೂಡ ತಿನ್ನೋದ್ರಿಂದ ಚೆನ್ನಾಗಿ ಬೆಂದಿರಬೇಕು, ತುಂಬಾ ಗಟ್ಟಿಯಾಗಿ ಒನ್ಸ್ಬೇಕು, ಹಂಗಾದರೆ ಶಾವಿಗೆ ಉದ್ರಾಗಿ ಚೆನ್ನಾಗಿ ಬರೋದು. ಹಾಗಾಗಿ ನಮ್ಮತ್ತೆ ಸ್ವಲ್ಪ ಮಾಡ್ತಾರೆ, ಆಮೇಲೆ ನನ್ನನ್ನು ಸ್ವಲ್ಪ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಹಿಟ್ಟನ್ನು ಸರಿ ಮಾಡ್ತೀನಿ. ಅಷ್ಟರಲ್ಲಿ ಈ ಕಡೆ ಇವತ್ತು ಕಾಯಿ ಹೊಡಿಲಿಕ್ಕೆ ಅಂತ ಹೇಳಿ ಬಾವಿ ಕಟ್ಟೆಗೆ ಹೋಗ್ತಾರೆ. ಅದಕ್ಕೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾಳೆ ಭಾರತಿ. ಸೊ ಏನೆಲ್ಲ ಹಾಕಿದೆವು ಅಂತ ತೋರಿಸ್ತೀನಿ. ಮೂರು ಜೊತೆ ಬಾಳೆಹಣ್ಣು, ತೆಂಗಿನಕಾಯಿ, ಒಂದು ಹೊಸ ಸೀರೆ, ಗಂಧದ ಕಡ್ಡಿ, ಕರ್ಪೂರ ಎಲ್ಲದನ್ನು ಕೂಡ ನಾವು ಒಂದು ಬುಟ್ಟಿಯಲ್ಲಿ ಹಾಕಿ ಒಂದು ಚಂಬನ್ನ ಕೊಟ್ಟರೆ ಅವ್ರು ಹೋಗಿ ಬಾವಿ ಕಟ್ಟೆ ಹತ್ರ ಪೂಜೆ ಮಾಡಿಕೊಂಡು ಚಂಬಲ್ಲಿ ನೀರನ್ನು ತೊಗೊಂಡು ಬರ್ತಾರೆ. ಅಷ್ಟರಲ್ಲಿ ನಾವು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ಭಾರತಿ ಕಾಯಿ ಕಡುಬು ಅಂತ ಹೇಳ್ತೀವಿ, ಅದನ್ನು ಮಾಡ್ತಾಯಿದ್ದಾಳೆ. ನಾವು ಶಾವಿಗೆ ಹಿಟ್ಟೇನು ಮಾಡ್ಕೊಂಡಿರ್ತೀವಲ್ವ ಅದಕ್ಕೆ ಎಳ್ಳು ಸೂಸಲನ್ನ ಮಾಡಿಕೊಂಡು, ಅಂದರೆ ಎಳ್ಳನ್ನು ಹುರಿದ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಅದನ್ನು ಈ ರೀತಿ ಕರ್ಜಿಕಾಯಿ ರೀತಿ ಮಾಡಿಕೊಂಡು ರೆಡಿ ಮಾಡಿದ್ರೆ ಕಾಯಿ ಕಡುಬು ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಆಗಲೇ ಹೇಳ್ದಂಗೆ ಯಾವುದನ್ನು ಡೀಟೇಲಿಂಗಾಗಿ ವೀಡಿಯೋ ಮಾಡಿಲ್ಲ. ನಾವು ಇವತ್ತೇನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಾವು ಈ ಕಡೆ ಕಾಯಿ ಕಡುಬು ರೆಡಿ ಮಾಡೋ ತನಕ ಈ ಕಡೆ ಶಾವಿಗೆ ಕೂಡ ರೆಡಿಯಾಗಿದೆ. ನಮ್ಮ ಮನೆಯವ್ರನ್ನ ಅದು ಶಾವಿಗೆ ಒತ್ತುವಾಗ ವೀಡಿಯೋ ಮಾಡಿ ಅಂದರೆ ಅವ್ರು ವೀಡಿಯೋನೇ ಮಾಡಿಲ್ಲ. ಸೊ ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಡುಗೆ ಎಲ್ಲ ರೆಡಿಯಾಗಿತ್ತು. ಇವಾಗ ನಮ್ಮ ಮನೆಯವ್ರು ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡಿಕೊಂಡು ಅವರು ನೈವೇದ್ಯ ಎಲ್ಲ ಮಾಡ್ತಾಯಿದ್ದಾರೆ.
ನಮ್ಮನೆಯವ್ರದ್ದು ಪೂಜೆ ಎಲ್ಲ ಮುಗೀತು. ಅವರು ದೇವ್ರಿಗೆ ನಮಸ್ಕಾರನ ಮಾಡಿಕೊಂಡು ಜನವಾರನ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಹುಣ್ಣಿಮೆ ಬರುತ್ತಲ್ಲ, ಆವಾಗ ಜನವಾರದ ಹಬ್ಬ ಅಂತ ಹೇಳಿ ಮಾಡ್ತೀವಿ. ಆ ಟೈಮಲ್ಲಿ ಮಾಡ್ಕೊಬೇಕು. ಆದರೆ ಅವರು ಆವಾಗ ಮಾಡಲ್ಲ, ಗೌರಿ ಹಬ್ಬಕ್ಕೆ ಮಾಡ್ತಾರೆ ಪ್ರತಿ ಸರಿನೂ ಕೂಡ. ಸೊ ನಮ್ಮನೆಯವ್ರದ್ದು ಪೂಜೆ ಆಯಿತು. ಈಗ ನನ್ನ ಮೈದನ ಕೂಡ ಪೂಜೆನ ಮುಗಿಸ್ಕೊಳ್ತಿದ್ದಾರೆ. ಅವರು ಪೂಜೆ ಕೂಡ ಮುಗಿಸ್ಕೊಂಡು ಜನವಾರ ಕೂಡ ಚೇಂಜ್ ಮಾಡಿಕೊಂಡ್ರು. ಸೊ ನಮ್ಮದು ಅಡುಗೆ ಎಲ್ಲ ಆಗಿತ್ತಲ್ಲ. ಸೊ ನಮ್ಮ ಇವತ್ತಿನ ಮೆನು ಬಂದು ಕಾಯಿ ಕಡುಬು, ಇದು ಶಾವಿಗೆ, ಒತ್ತು ಶಾವಿಗೆ ಅಂತ ಕೂಡ ಹೇಳ್ತಾರಲ್ವ, ಆ ಥರ ಶಾವಿಗೆ. ಅದಕ್ಕೆ ಎಳ್ಳು ಸೂಸ್ಲು ಅಂತ ಹೇಳಿದ್ನಲ್ವ, ಇದು ಎಳ್ಳು ಸೂಸ್ಲು. ಮತ್ತು ಅದ್ರ ಜೊತೆಗೆ ಪರುಪು ಮತ್ತು ಕುಂಬಳಕಾಯಿ ಮಾಡಿದ್ವಿ. ನಾನು ಅದು ಕುಂಬಳಕಾಯಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ಇದಿಷ್ಟು ನಮ್ಮ ಇವತ್ತಿನ ಮೆನು ಆಗಿತ್ತು. ಡಿಫ್ರೆಂಟ್ ಅಡುಗೆ ಏನೂ ಇರಲ್ಲ. ಶಾವಿಗೆ ಮಾಡ್ತೀವಲ್ವ, ಅದೇ ಡಿಫ್ರೆಂಟು. ಪ್ರತಿ ಸರಿ ನಾವು ಹಬ್ಬಕ್ಕೆ ಇದೇ ಅಡುಗೆನೇ ಮಾಡೋದು. ಆದರೆ ಸಾಂಬಾರಿಗೆ ಒಗ್ಗರಣೆ ಹಾಕೋಂಗಿಲ್ಲ, ಹುಳಿ ಬಿಡೋ ಹಾಗಿಲ್ಲ. ಸೊ ಇದು ನಮ್ಮ ಇವತ್ತಿನ ಅಡುಗೆ ಆಗಿತ್ತು. ಸೊ ಎಲ್ಲರಿಗೂ ಊಟಕ್ಕೆಲ್ಲ ಬಡಿಸಿದ್ವಿ. ಊಟ ಎಲ್ಲ ಮುಗಿಸೋ ತನಕ 10 ಗಂಟೆ ಆಯಿತು. ಅದಾಗಿದ್ಮೇಲೆ ನೋಡಿ, ನಮ್ಮ ಮನೆ ದೇವ್ರ ಮನೆಯಲ್ಲಿ ಈ ರೀತಿ ಪೂಜೆನ ಮಾಡಿದ್ವಿ. ನಾವು 5 ಎಡೆನ ಇಡ್ತೀವಿ. 5 ಎಡೆನ ಇಟ್ಟು ದೇವರಿಗೆ ನೈವೇದ್ಯನ ಮಾಡಿ ಪೂಜೆನ ಮಾಡುವಂಥದ್ದು. ಸೊ ಗೌರಿ ಗಣೇಶನ ಇಟ್ಬಿಟ್ಟು ಈ ರೀತಿ ಪೂಜೆನ ಮಾಡಿದ್ವಿ. ಸೊ ಇದು ನಮ್ಮ ಗೌರಿದಲ್ಲ, ಗಣೇಶ ಹಬ್ಬದ ದಿನದ ವ್ಲಾಗು. ಸೊ ಇದೆಲ್ಲ ಆಗಿದ್ಮೇಲೆ ಮತ್ತೆ ಮಾರನೆಗೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ. ಸೊ ಅದನ್ನು ನಾನು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ, ಎಂಡ್ ಮಾಡಿಲ್ಲ. ಸೊ ಬೆಳಗ್ಗೆನೇ ಎದ್ಬಿಟ್ಟು ನಾನಿಲ್ಲಿ ಫಸ್ಟಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಭಿಕ್ಷೆಗೆ ಎಲ್ಲರೂ ಬರ್ತಾರಲ್ವ, ಸೊ ಅವರಿಗೆ ಭಿಕ್ಷೆ ಹಾಕ್ಲಿಕ್ಕೆ ಅಂತ ಹೇಳಿ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಅಂತ ಅಂದರೆ ಟೈಮ್ ಆಗಿಬಿಡುತ್ತೆ, ಎಲ್ಲರೂ ಭಿಕ್ಷೆಗೆ ಬರೋಕ್ಕೆ ಶುರುವಾಗಿ ಹೋಗ್ತಾರೆ. ಅದಕ್ಕೆ ನಾನೇನು ಮಾಡಿದೆ, ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಭಿಕ್ಷೆಗೆ ಹಾಕ್ಲಿಕ್ಕೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಭಿಕ್ಷೆಗೆ ಬಂದವರಿಗೆ ಭಿಕ್ಷೆ ಹಾಕಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಅಕ್ಕಿ, ಬೇಳೆ, ಎಲೆ, ಅಡಿಕೆ, ಕಾಣಿಕೆ, ಗಂಧದ ಕಡ್ಡಿ, ಕರ್ಪೂರ ಕೂಡ ಹಾಕ್ತಾರೆ ಕೆಲವರು. ನಾವು ಇದಿಷ್ಟನ್ನು ಹಾಕ್ತೀವಿ. ಸೊ ಇದು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಂಗೆ ಒಬ್ಬೊಬ್ಬರೇ ಬರಲಿಕ್ಕೆ ಶುರುವಾದರು. ಸೊ ಅವ್ರಿಗೆಲ್ಲರಿಗೂ ಕೂಡ ನಾವು ಭಿಕ್ಷೆನ ಹಾಕಿದ್ವಿ. ಸೊ ಎಲ್ಲರಿಗೂ ಭಿಕ್ಷೆ ಹಾಕ್ತಾಯಿದ್ವಿ. ಅಷ್ಟರಲ್ಲಿ ಇವತ್ತು ಕಂದಾಯ ಕೂಡ ಬಂತು. ಸೊ ಕಂದಾಯಕ್ಕೆ ನಮಸ್ಕಾರ ಮಾಡ್ಕೊಂಡು ಅವ್ರಿಗೂ ಕೂಡ ಭಿಕ್ಷೆನ ಹಾಕಿದ್ವಿ. ಈಗ ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದಾರೆ. ಅವರು ದೇವ್ರ ಪೂಜೆ ಎಲ್ಲ ಮಾಡಾಗಿದ್ಮೇಲೆ ನಾವು ಅವರ ಪಾದ ಪೂಜೆನ ಮಾಡಿ, ಬೆತ್ತ ಮತ್ತು ಜೋಳಿಗೆಗೂ ಕೂಡ ಪೂಜೆನ ಮಾಡಿಬಿಟ್ಟು ನಾವು ಮನೆಯಲ್ಲಿ ಭಿಕ್ಷೆನ ಹಾಕಿ ಆನಂತರ ನಾವು ಅವ್ರನ್ನ ಭಿಕ್ಷೆಗೆ ಕಳಿಸ್ಕೊಡೋದು. ಸೊ ಹಾಗಾಗಿ ನಾವು ಅವ್ರಿಗೆ ಭಿಕ್ಷೆಗೆ ಕಳಿಸ್ಕೊಡ್ತಾಯಿದ್ದೀವಿ. ಮನೆ ಮನೆಗೂ ಹೋಗಿ ಈ ರೀತಿ ಮಂಟೆಸ್ವಾಮಿ, ರಾಜಪ್ಪಾಜಿ ಭಿಕ್ಷೆ ಅಂತ ಕೇಳಿ ಅವರು ಭಿಕ್ಷೆನ ಹಾಕಿಸ್ಕೊಂಡು ಬರೋದು.
ನಮ್ಮನೆಯವರು ಎಲ್ಲರ ಮನೆಗೂ ಹೋಗ್ತಾರೆ ಮತ್ತು ಉಳಿದವರು ಕೂಡ ನಮ್ಮ ಮನೆಗಳಿಗೂ ಬರ್ತಾರೆ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಬರೋರ್ದು ನಾನು ಒಂದಷ್ಟು ವೀಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡೆ. ಅವ್ರು ಬಂದಾಗ ಭಿಕ್ಷೆ ಹಾಕೋ ಟೆನ್ಷನಲ್ಲಿರ್ತೀವಿ, ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಯಾವುದೇ ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಸೊ ಇಲ್ಲಿ ನನ್ನ ಮೈದನಿಗೂ ಕೂಡ ಭಿಕ್ಷೆಗೆ ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ದಾಳೆ ಭಾರತಿ. ಸೊ ನಮ್ಮದು ನಮ್ಮನೆಯವ್ರದ್ದು ಪೂಜೆ ಎಲ್ಲ ಆಯಿತು. ಈಗ ಅವರು ಪೂಜೆನ ಮಾಡಿಕೊಂಡು ಅವರು ಕೂಡ ಭಿಕ್ಷೆಗೆ ಹೋಗ್ತಾ ಇದ್ದಾರೆ. ಸೊ ಅವರು ಭಿಕ್ಷೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು ತಿಂಡಿನ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೊರಡೋದು. ತಿಂಡಿ ಅಂತ ಏನಿಲ್ಲ, ಇವತ್ತು ರಾತ್ರಿ ಶಾವಿಗೆ ಮಾಡಿರ್ತೀವಲ್ವ ಅದೇ ಇರುತ್ತೆ. ಸೊ ಅದನ್ನೇ ತಿಂಡಿ ತಿಂದ್ಕೊಂಡು ಹೊರಡೋದು. ನಾನಿಲ್ಲಿ ಗಣಪತಿ ಅಷ್ಟೋತ್ರನ ಓದ್ತಾ ಇದ್ದೀನಿ. ನನಗೆ ಹಿಂದಿನ ದಿವಸ ಹಬ್ಬದ ದಿವಸ ಹೆಂಗಾಗಿರುತ್ತೆ ಅಂದರೆ ಬರೀ ಕೆಲಸಗಳೇ ಆಗೋಗ್ಬಿಡುತ್ತೆ. ದೇವ್ರ ಪೂಜೆ ಟೈಮಲ್ಲಿ ನಮಗೆ ಅಷ್ಟೋತ್ರ ಎಲ್ಲ ಓದಲಿಕ್ಕೆ ಆಗಲ್ಲ. ಪೂಜೆ ಮಾಡೋದೇ 8:30-9 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ರಾತ್ರಿ ಓದಲಿಕ್ಕಾಗಲಿಲ್ಲ ನನಗೆ. ಅದಕ್ಕೆ ಬೆಳಗ್ಗೆ ಅಷ್ಟೋತ್ರನ ಓದಿ ಅರ್ಚನೆನ ಮಾಡ್ತಾಯಿದ್ದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹೊರಟಿದ್ದೀವಿ. ನಾವು ನಮ್ಮ ಮನೆ ದೇವ್ರು ಇರೋದು ಬಂದು ಕೊಳ್ಳೇಗಾಲದ ಹತ್ರ, ಸತ್ಯಗಾಲದ ಹತ್ರ ಹೊಸಹೋಡಿ ವೀರಭದ್ರೇಶ್ವರ ಅಂತ ಹೇಳಿ. ಸೊ ನಿಮ್ಗೇನಾದರೂ ನೆನಪಿದ್ರೆ ಶಿವರಾಜ್ ಕುಮಾರ್ ಅವರು ಫಾರಿನ್ಗೆ ಆಪ್ರೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿದ್ದರು. ಆವಾಗ ನ್ಯೂಸಲ್ಲೆಲ್ಲ ಬಂದಿತ್ತು. ಹೊಸಹೋಡಿ ವೀರಭದ್ರೇಶ್ವರ ಅಂತ ಹೇಳಿ ಸತ್ಯಗಾಲದ ಹತ್ರ ಇದೆ. ಸೊ ಅಲ್ಲಿ ನಮ್ಮ ಮನೆ ದೇವರು ಇರೋದು. ಸೊ ನಾವಲ್ಲಿ ಬರ್ತಾ ದಾರಿನಲ್ಲಿ ನಮ್ಮ ಮನೆಯವರು ಟೀ ಕುಡಿಲಿಕ್ಕೆ ಅಂತೇಳಿ ಗಾಡಿ ನಿಲ್ಲಿಸಿದ್ರು. ನನಗೆ ಟೀ ಏನು ಬೇಕಾಗಿರಲಿಲ್ಲ, ಹಾಗಾಗಿ ಜ್ಯೂಸ್ ತೊಗೊಂಡ್ವಿ. ಪಲ್ಲವಿ, ರಾಜೇಶ್ ಅವರು, ನಾನು, ನಮ್ಮ ಮನೆಯವರು ಇದ್ವಿ. ಸೊ ಜ್ಯೂಸ್ನ ಕುಡ್ಕೊಂಡು ಬಂದ್ವಿ. ಮೇಯ್ನ್ ರೋಡಲ್ಲಿ ಬರ್ತಾ ನಮಗೆ ರೋಡೆಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಆರ್ಚ್ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಅಲ್ಲಿ ನಾವು ಕಟ್ ಮಾಡಿದ್ವಿ ಅಂದರೆ ಈ ರೀತಿ ಮಣ್ಣು ರೋಡ್ ಸಿಗುತ್ತೆ. ರೋಡ್ ಅದು ಒಂದು ರೀತಿ ಪ್ರಕೃತಿ ಮಡಿಲಲ್ಲಿದೆ ದೇವಸ್ಥಾನ ಅಂತ ಹೇಳ್ಬೋದು. ಸುತ್ತಲೂ ಗದ್ದೆ, ಬೆಟ್ಟ, ಗುಡ್ಡ ಆ ರೀತಿ ಇದೆ. ಮಧ್ಯದಲ್ಲಿ ದೇವಸ್ಥಾನ ಇರೋದು. ಸೊ ನಮ್ಗಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ, ಖುಷಿ ಅಂತ ಹೇಳ್ಬೋದು. ಸೊ ಇದು ಒಂದಿಷ್ಟು ದೂರ ಮಾತ್ರ ಮಣ್ಣಿನ ರೋಡ್ ಇದೆ. ಅಲ್ಲೆಲ್ಲ ಬರೀ ಗದ್ದೆಗಳಿಗೆ ಇರೋದ್ರಿಂದ ಗದ್ದೆಗಳಿಗೆ ಹೋಗ್ಲಿಕ್ಕೆ ಅವ್ರಿಗೆ ಹಿಂಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ರೋಡ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೋಡಿ ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಸುತ್ತಲೂ ಗದ್ದೆಗಳಿದೆ. ಒಂಥರ ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಡೆ ಹಸ್ರಾಗಿ ಕಾಣಿಸ್ತಾ ಇರತ್ತೆ. ಸೊ ಹಂಗೋ ಹಿಂಗೋ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ನಾವು ಕೈಕಾಲು ಮುಖ ತೊಳ್ಕೊಂಡು ನಲ್ಲಿಲಿ ದೇವಸ್ಥಾನದ ಒಳಗಡೆ ಹೋಗಿ ನಾವಲ್ಲಿ ಧೂಪ ಹಾಕ್ಬಿಟ್ಟು ಫಸ್ಟು, ಆಮೇಲೆ ಒಳಗಡೆ ಹೋಗಿ ಕುತ್ಕೊಂಡ್ವಿ. ಒಳಗಡೆ ಕುತ್ಕೊಂಡು ನಾನು ಒಂದಷ್ಟು ದೇವರಿಗೆ ಇವತ್ತು ಪೂಜೆ ಮಾಡಿಸ್ಲಿಕ್ಕೆ ಪೂಜೆ ಐಟಮ್ಸ್ ಎಲ್ಲ ತೊಗೊಬಂದಿದ್ದೆ. ಅದನ್ನೆಲ್ಲ ಜೋಡಿಸಿಟ್ಕೊತಾ ಇದ್ದೆ. ಹಾಗೇ ಇವತ್ತು ದೇವರಿಗೆ ಮಡಲಕ್ಕಿ ಜೊತೆಗೆ ಸೀರೆ ಕೂಡ ತೊಗೊಬಂದಿದ್ದೆ ನಾನು. ಅಂದರೆ ನಾವು ದೇವರಿಗೆ ಹರಕೆನ ಮಾಡ್ಕೊಂಡಿದ್ವಿ. ಹಾಗಾಗಿ ಮಡ್ಲಕ್ಕಿ ಜೊತೆ ಒಂದು ಸೀರೆ ಕೂಡ ತೊಗೊಬಂದಿದ್ದೆ. ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ ಪೂಜೆ ಮಾಡಿಸ್ಲಿಕ್ಕೆ. ಆಮೇಲೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಬಂದಿದ್ದ ತಕ್ಷಣ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಒಂದು ಕಡೆ ಹಾಕಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ನಾವೊಂದಷ್ಟು ಜನ ಎಲ್ಲ ಮುಂಚೆನೇ ಹೋಗಿದ್ವಿ. ಇನ್ನೊಂದು ಸ್ವಲ್ಪ ಜನ ಎಲ್ಲ ಬರೋದಿತ್ತು. ಹಾಗಾಗಿ ನಾವು ಪೂಜೆ ಮಾಡಿಸ್ದಿರ ಕಾಯ್ಕೊಂಡು ಕುತ್ಕೊಂಡಿದ್ವಿ. ನಾವು ಹೆಂಗೆ ಅಂತ ಹೇಳಿದ್ರೆ ಎಲ್ಲರೂ ಬರೋವರೆಗೂ ಕೂಡ ಕಾಯ್ತೀವಿ. ಯಾರು ಒಬ್ಬೊಬ್ಬರು ಲೇಟ್ ಆಗುತ್ತೆ, ಒಬ್ಬೊಬ್ಬರು ಬೇಗ ಬರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಎಲ್ಲರೂ ಒಂದೇ ಸಲನೇ ಹೋಗಿ ನಾವು ಪೂಜೆನ ಮಾಡಿಸೋದು. ಸೊ
ಎಲ್ಲರೂ ಎಮ್ಮಿಗೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಇದ್ದೀವಿ ಅಂತ ಅನ್ನೋ ಹಂಗೆ ಆಗಬೇಕು. ಆ ರೀತಿ ನಾವು ಎಲ್ಲರೂ ಕೂಡ ಒಂದೇ ಸಲ ಹೋಗ್ಬಿಟ್ಟು ಪೂಜೆ ಮಾಡಿಸೋದು. ಹಾಗಾಗಿ ಕಾಯ್ಕೊಂಡು ಕೂತಿದ್ವಿ. ಅದೇ ಟೈಮಲ್ಲಿ ಮಳೆ ಕೂಡ ಬಂತು. ಹಾಗಾಗಿ ಸೊ ಒಂದಷ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಲ್ವ, ಆವಾಗ ಫ್ರೀಯಾಗಿತ್ತು ದೇವ್ರನ್ನ ದರ್ಶನ ಮಾಡಲಿಕ್ಕೆಲ್ಲ. ಆವಾಗ ನಾನು ಹೋಗಿ ಒಂದು ರೌಂಡು ಫಸ್ಟು ನಾವಿಲ್ಲಿ ಕೂತ್ಕೊಂಡಿದ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಒಳಗಡೆ ಹೋಗ್ಬಿಟ್ಟು ದೇವರೆಲ್ಲ ಒಂಚೂರು ವೀಡಿಯೋ ಮಾಡ್ಕೊಂಬಂದೆ. ಖಾಲಿ ಇರುವಾಗ ವೀಡಿಯೋ ಮಾಡ್ಕೊಂಬೇಡೋಣ, ಆಮೇಲೆ ಫೋಟೋ ಎಲ್ಲ ತೆಗಿಲಿಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಹೋಗಿ ಒಂದು ವೀಡಿಯೋ ಎಲ್ಲ ಮಾಡ್ಕೊಂಬಂದೆ. ನಮ್ಮ ಅತ್ತೆರು ನೋಡಿ ಎಷ್ಟು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ, 3 ಜನ ಸಿಸ್ಟರ್ಸು ಅಂತ. ನಾವು ಸಿಸ್ಟರ್ಸ್ ಎಲ್ಲ ಒಂದು ಕಡೆ ಸೇರ್ಕೊಂಡಿದ್ರೆ, ಅವರು ಸಿಸ್ಟರ್ಸ್ ಒಂದು ಕಡೆ ಸೇರ್ಕೊಂಡಿರ್ತಾರೆ. ಸೊ ಎಷ್ಟು ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಆಯಿತು. ಇವಾಗ ನಾವು ಪೂಜೆಗೆ ರೆಡಿಯಾಗಿದ್ದೀವಿ, ಎಲ್ಲರೂ ಕೂಡ ಬಂದಾಯಿತು. ಸೊ ಆವಾಗ ಎಲ್ಲರೂ ತಟ್ಟೆ ಹಿಡ್ಕೊಂಡು ಒಂದು ವೀಡಿಯೋ ಮಾಡಿಸ್ಕೊತಾ ಇದ್ವಿ, ವ್ಲಾಗಿಗೆ ಬೇಕಾಗತ್ತಾ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಬಂದಾಗಿದೆ. ಇವಾಗ ನಾವು ಪೂಜೆಗೆ ಹೋಗ್ತಾಯಿದ್ದೀವಿ. ಹೇಳಿ ವಾಯ್ಸ್ ಓವರ್ ಕೊಟ್ಬಿಡಿ, ಇವಾಗಲೇ ಮಾತಾಡ್ಬಿಡಿ ಅಂತೆಲ್ಲ ಹೇಳಿ ರೇಗಿಸ್ತಾಯಿದ್ರು. ಅದಕ್ಕೆ ಎಲ್ಲರೂ ಇರುವಾಗ ಮಾತಾಡೋಕ್ಕಾಗಲ್ಲಮ್ಮ, ಬರೀ ವೀಡಿಯೋ ಮಾಡು, ಆಮೇಲೆ ನಾನು ವಾಯ್ಸ್ ಓವರ್ ಕೊಟ್ಕೋತೀನಿ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡಿಸ್ಕೊಂಡೆ. ಇವಾಗ ನೋಡಿ ನಾವೆಲ್ಲರೂ ಪೂಜೆಗೆ ಹೋಗಿದ್ವಿ. ಒಂದಷ್ಟು ಜನ ಗರ್ಭಗುಡಿ ಒಳಗಡೆ ಹೋದ್ರು, ಒಂದಷ್ಟು ಜನ ನಾವು ಹೊರಗಡೆ ನಿಂತ್ಕೋಬೇಕಾಯ್ತು, ಜಾಗ ಸಾಕಾಗಿಲ್ಲ ಅಂಥೇಳಿ. ಆಮೇಲೆ ಅವ್ರು ನಮಸ್ಕಾರ ಮಾಡ್ಕೊಂಡು ಬಂದ ಮೇಲೆ ನಾವು ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅದಾಗಿದ ಮೇಲೆ ನಾವಿಲ್ಲಿ ಭದ್ರಕಾಳಮ್ಮ ದೇವರಿಗೆ ಮಡ್ಲಕ್ಕಿ ತಂದಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದನ್ನು ಕೊಡ್ತಾಯಿದ್ವಿ. ಸೊ ಇಲ್ಲಿ ಎಲ್ಲರ ಕೈಯಲ್ಲೂ ಕೂಡ ಕುಂಕುಮನ ಮುಟ್ಟಿಸ್ಬಿಟ್ಟು ಕುಂಕುಮ ಅರ್ಚನೆನ ಮಾಡಿಕೊಡ್ತಾರೆ. ಅರ್ಚಕರಂತೂ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ನಾವು ಪ್ರತಿ ವರ್ಷ ಹೋದಾಗಲೂ ಅಷ್ಟೇ ತುಂಬ ನಿಧಾನವಾಗಿ ತಾಳ್ಮೆಯಿಂದ ನಮಗೆ ಪೂಜೆನ ಮಾಡಿಕೊಡ್ತಾರೆ ಎಲ್ಲರಿಗೂ ಕೂಡ. ಆಮೇಲೆ ನಾನು ಮಡ್ಲಕ್ಕಿ ತಂದಿದ್ನಲ್ಲ, ಅದನ್ನು ದೇವ್ರಿಗೆ ಮುಟ್ಟಿಸ್ಬಿಟ್ಟು ದೇವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಅಕ್ಕಿ ತೊಗೊಂಡೋಗಿರ್ತೀವಲ್ವ ನಾವು, ಅದನ್ನು ಅವರು ದೇವ್ರ ಹತ್ರ ಇಟ್ಟು ಬೇಡಿಕೊಂಡು ನಮ್ಮ ಸೆರಗಿಗೆ ಒಂದು ಇಡಿಯಷ್ಟನ್ನು ನಮಗೆ ಕೊಡ್ತಾರೆ. ನಾವು ಅದನ್ನು ತೊಗೊಂಡೋಗ್ಬಿಟ್ಟು ನಮ್ಮ ಮನೆಯಲ್ಲಿ ನಾವು ಅಕ್ಕಿ ಇಟ್ಕೊಂಡಿರ್ತೀವಲ್ವ, ಆ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳೋದು ಅಥವಾ ಅಕ್ಕಿ ಚೀಲದಲ್ಲಿ ಹಾಕಿ ಇಟ್ಬಿಡ್ತೀವಿ. ಸೊ ಈ ರೀತಿ ನಮಗೆ ಅವರು ದೇವರ ಆಶೀರ್ವಾದನ ಮಾಡಿ ಕೊಡ್ತಾರೆ. ಸೊ ಎಲ್ಲರಿಗೂ ಕೂಡ ಕೊಡ್ತಾರೆ. ಆ ರೀತಿ ಎಲ್ಲರಿಗೂ ಕೂಡ ಕೊಟ್ಟರು. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಅಂತ ಹೇಳಿ ಬಂದ್ವಿ. ಪ್ರಸಾದಕ್ಕೆ ಯಾರೋ ಅರ್ಕೆ ಮಾಡ್ಕೊಂಡವರು ಪ್ರಸಾದನ ಮಾಡಿಸಿದ್ರು. ಸೊ ನಾವಿಲ್ಲಿ ಪ್ರಸಾದನ ತಿಂತಾಯಿದ್ವಿ. ಮುಂಚೆ ಎಲ್ಲ ಹೆಂಗೆ ಅಂದರೆ ಚಟ್ನಿ ಅನ್ನ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು, ನಾವೇ ಮಾಡಿಕೊಂಡು ತಿಂತಾಯಿದ್ದಿದ್ದು. ಸೊ ಇವಾಗ ಅಲ್ಲೇ ಯಾರಾದರೂ ಪ್ರಸಾದನ ಮಾಡಿಸಿರ್ತಾರೆ. ನಮ್ಮ ಚಟ್ನಿ ಅನ್ನನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಯಾರೋ ಇಬ್ಬರು ಮಕ್ಕಳಿಗೆ ಹೆಸರನ್ನ ಕರೆಸ್ತಾಯಿದ್ರು. ಸೊ ಅವರು ಇಲ್ಲಿ ಪೂಜೆನ ಮಾಡಿಸ್ತಾಯಿದ್ರು. ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಬಾಗಲ್ ಮಾಡ್ತೀವಿ ಅಂತ ಹೇಳಿ ಸಾಕ್ಷಿ ವಿಡಿಯೋ ಮಾಡ್ಕೊತೀನಿ. ಇವರಿಬ್ಬರು ನನ್ನ ಮೈದ್ನನ್ರು, ಅವರು ಮರಗೆಲ್ಸ ಮಾಡೋದು. ಅಲ್ಲಿ ಬಾಗಿಲು ಹೋಗ್ಬಿಟ್ಟಿದೆ, ಅದಕ್ಕೆ ಅರ್ಚಕರು ಹೇಳ್ತಾಯಿದ್ರು ಬಾಗಿಲು ಹೋಗ್ಬಿಟ್ಟಿದೆ, ನೀವು ಮರಗೆಲ್ಸ ಮಾಡೋರಲ್ವ, ಸೊ ಬಾಗಿಲು ರೆಡಿ ಮಾಡಿಕೊಡಿ ಅಂತ ಹೇಳಿ. ಹಂಗಾಗಿ ನಾನು ಅವಾಗ ಅವ್ರದ್ದೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ನೋಡು ಸಾಕ್ಷಿ ಇದೆ, ನೀವಿಬ್ಬರು ಬಾಗಿಲು ಮಾಡಲೇಬೇಕು ಅಂತ ಹೇಳ್ತಾಯಿದ್ದೆ. ಸೊ ಅರ್ಚಕರು ನಮ್ಮ ಮನೆಯವ್ರುಗಳು ಎಲ್ಲರ ಹತ್ರನೂ ಕೂಡ ಡಿಸ್ಕಸ್ ಮಾಡ್ತಾಯಿದ್ರು, ಯಾವ್ದ್ಯಾವ್ದು ಏನೇನಾಗಿದೆ ಹೆಂಗಾಗಿದೆ ಅಂತ ಎಲ್ಲ ಹೇಳ್ಬಿಟ್ಟು, ಮತ್ತು ಇದೆಲ್ಲ ಸ್ವಲ್ಪ ರೆಡಿ ಮಾಡಿಕೊಡಿ ಅಂತ ಎಲ್ಲ ಕೇಳ್ತಾಯಿದ್ರು. ಇದೆಲ್ಲ ಆಗಿದ್ಮೇಲೆ ನಾವು ಸ್ವಲ್ಪ ದೇವಸ್ಥಾನ ಎಲ್ಲ ಗಲೀಜಾಗಿತ್ತಲ್ಲ, ಸ್ವಲ್ಪ ಕಸ ತಳ್ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ದೀಪಿಕಾ ಇಬ್ಬರೂ ಕೂಡ ಒಂದು ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿಕೊಟ್ವಿ. ನಾನು ಇದು ವೀಡಿಯೋಗೋಸ್ಕರ ಅಂತೂ ಖಂಡಿತ ಮಾಡಿಲ್ಲ. ಆಮೇಲೆ ಎಲ್ಲರೂ ಹಂಗೆ ಅಂದ್ಕೊಂಬೇಡಿ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಮಾಡಿರೋದು ಅಂತ. ನಾವು ಪ್ರತಿ ವರ್ಷವೂ ಕೂಡ ನಾವು ಕ್ಲೀನ್ ಮಾಡ್ತೀವಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋಕ್ಕೆ ಕೇಳಿರಲಿಲ್ಲ, ನನ್ನ ಪಾಡಿಗೆ ನನ್ನ ಮೊಬೈಲಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಆವಾಗ ಅಕ್ಕ ಬಂದು ವಿಡಿಯೋ ಮಾಡಿದ್ದು, ನಾನೇನು ಮಾಡ್ಕೊಳಕ್ಕೆ ಹೇಳಿರಲಿಲ್ಲ. ಸೊ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ವಿ. ಇದಾಗಿದ ಮೇಲೆ ಇನ್ನು ನಮ್ಮದು ಫೋಟೋ ಸೆಕ್ಷನ್ಸು ಸ್ಟಾರ್ಟ್ ಆಯಿತು. ಅವರಿಬ್ಬರನ್ನೇ ನೋಡ್ಕೋದು.
ಅವಳು ಈ ಕಡೆ ಇಲ್ಲಿ ನಡೆಯಲ್ಲ, ಇಲ್ಲಿ ನೋಡಿ ಎಲ್ಲ ನಡೆಯಲ್ಲ. ಇನ್ಯಾರು ಕಾಣಿಸ್ತಾವ್ರಲ್ಲಿ? ಇಲ್ಲಿ ನೋಡಿ ಎಲ್ರೂ ಈ ಕಡೆ ನೋಡಿ ಒಂದು ನಿಮಿಷ. ಸೊ ಎಲ್ಲರದ್ದು ಒಂದಷ್ಟು ಫೋಟೋ ಸೆಕ್ಷನ್ಸ್ಗಳು ನಡೀತಾ ಇತ್ತು. ಸೊ ಹೀಗೆ ಫೋಟೋಸ್ ಎಲ್ಲ ವೀಡಿಯೋಸು ಎಲ್ಲ ಮಾಡಿಕೊಂಡು ನಗಾಡಿಕೊಂಡು ಒಂದಷ್ಟು ಫನ್ನು ಮಾಡ್ತೀವಿ ಅಂತ ಹೇಳ್ಬೋದು. ನಮಗೆ ದೇವಸ್ಥಾನಕ್ಕೆ ಹೋಗೋದು ಒಂದು ಖುಷಿ ಆದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಇಲ್ಲಿ ಮಕ್ಕಳು ನೋಡಿ ಇಬ್ಬರು ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ರು, ಅದೊಂದು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಸೊ ಫೈನಲಾಗಿ ನಿಮಗೆ ದೇವಸ್ಥಾನ ಹೆಂಗಿದೆ ಅಂತ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಇಲ್ಲಿ ಬಸವ ಇದೆ, ಹಾಗೆ ನಂದಿ ಕಂಬ ಇದೆ, ಆ ಕಡೆ ಬಂದರೆ ನಮಗೆ ನಾಗರ ಕಟ್ಟೆ ಕೂಡ ಇದೆ. ಅದಾದಮೇಲೆ ದೇವಸ್ಥಾನ, ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಸೊ ಒಳಗಡೆ ನೇರವಾಗಿ ನಮಗೆ ವೀರಭದ್ರೇಶ್ವರ ಸ್ವಾಮಿ ಕಾಣಿಸುತ್ತೆ. ಸೊ ಎಲ್ಲ ಮುಗೀತು, ಹೊರಗಡೆ ಬಂದ್ವಿ, ಇನ್ನೂ ಹೋಗೋ ಮನಸ್ಸಿಲ್ಲ. ಇನ್ನೂ ಯಾರಿಗೂ ಹೋಗೋ ಮೂಡಿಲ್ಲ, ಎಲ್ಲರೂ ಮಾತಲ್ಲೇ ಬ್ಯುಸಿಯಾಗಿದ್ದಾರೆ. ಇನ್ನೂ ಯಾರಿಗೂ ಹೋಗೋ ಮೂಡ್ ಬಂದು ಸೊ ಒಬ್ರಿಗೂ ಹೋಗೋಕ್ಕೆ ಮನಸ್ಸಿರಲ್ಲ ಅಂತ ಹೇಳ್ಬೋದು. ಒಬ್ಬರು ಗಾಡಿ ಹತ್ಕೊಂಡು ಕುತ್ಕೊಂಡಿರ್ತಾರೆ, ಒಬ್ಬರು ಗಾಡಿ ತೆಗಿತಾ ಇರ್ತಾರೆ, ಇನ್ನೂ ಒಂದಷ್ಟು ಜನ ಮಾತಾಡ್ತಾನೆ ಇರ್ತಾರೆ, ಎಲ್ಲರೂ ಹೊರಟೋಗಿರ್ತಾರೆ. ಅದು ಗೊತ್ತಾ, ನಾವೇ ಲಾಸ್ಟಲ್ಲಿ ಹೊರಡೋದು. ನಮ್ಮ ಊರಿಂದ ಯಾರ್ಯಾರು ಹೋಗಿರ್ತೀವಲ್ವ ಅವರೇ ದೇವಸ್ಥಾನದಲ್ಲಿ ಲಾಸ್ಟಾಗಿ ಹೊರಡೋದು. ಸೊ ನಾವು ಬರ್ತಾ ಹಾಗೆ ಇಲ್ಲಿ ಒಂದು ಗಾಡಿನ ನಿಲ್ಲಿಸಿದ್ರು ನಮ್ಮನೆಯವರು, ಟೀ ಕುಡಿಬೇಕು ಅಂತ ಹೇಳಿ. ಅವ್ರಿಗೆ ಅದೊಂದು ಅಭ್ಯಾಸ, ಡ್ರೈವ್ ಮಾಡಬೇಕಂದ್ರೆ ಅವರು ಟೀ ಕುಡಿಲೇಬೇಕು. ಸೊ ಅಲ್ಲಿ ಬಂದು ನಿಲ್ಲಿಸಿದ್ರು. ಅವಾಗೊಂದು ಗದ್ದೆದು ನಾಟಿ ಎಲ್ಲ ಮಾಡಿದ್ರಲ್ಲ, ಅಲ್ಲೊಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಇಲ್ಲಿ ನಮ್ಮ ವಿರಾಟ್ ಬೇರೆ ಚೇಷ್ಟೆ ಮಾಡ್ತಾಯಿದ್ದ. ಸೊ ಅವನದೊಂದಷ್ಟು ವಿಡಿಯೋಗಳೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ನಾವು ಒಂದು ಸ್ವಲ್ಪ ಟೀ ಕುಡ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆನಂತರ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೆಂಗೆ ಓಡಿಸು ವಿರಾಟ್? ಬ್ರೇಕ್ ಅದು ಏನದು ಬ್ರೇಕಾ ವಿರಾಟ್? ಮುಂದಕ್ಕೆ ಹೋಯ್ತಿಲ್ವಾ? ಬ್ರೇಕ್ ಯಾವುದು? ಅಲ್ಲಿ ಕುತ್ಕೋಬೇಕಾ? ಹೆಂಗೆ ಓಡಿಸೋದು? ಹೆಂಗೆ ಓಡಿಸು ಪಾಪು? ವಿರಾಟ್ ಓಡಿಸು ಗಾಡಿ ಓಡಿಸು. ಪಿ 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 ದಾರಿ ಬಿಡಿ. ಬ್ರೇಕ್ ಹಾಕು ಪಾಪ. ಬ್ರೇಕ್ ಎಲ್ಲಿ? ವಿರಾಟ್ ಜೊತೆ ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಒಂದು 5-5:30 ಏನೋ ಆಗಿತ್ತು. ದೇವಸ್ಥಾನದಿಂದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗಷ್ಟೇ ಮನೆಗೆ ಬಂದ್ವಿ. ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಇವಾಗ ಬೆಳಗ್ಗೆಯಿಂದ ಗಣೇಶನಿಗೆ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಹಣ್ಣು ಸಕ್ಕರೆ ಇಟ್ಟು ಹೋಗಿದ್ದೆ. ಸೊ ಇವಾಗ ಬೆಲ್ಲದನ್ನ ಮಾಡೋಣ ಅಂತ ಹೇಳಿ ಬಂದು ದೇವ್ರಿಗೆ ಮಡಿಯಾಗಿ ಬೆಲ್ಲದನ್ನ ಮಾಡಿ ಪ್ರಸಾದನ ಇಡ್ತಾಯಿದ್ದೀನಿ. ಸೊ ಪ್ರಸಾದ ಮಾಡಿ ಇಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಗಂಧದ ಕಡ್ಡಿ ದೀಪ ಎಲ್ಲ ಹಚ್ಚಿಬಿಟ್ಟು ಬೆಳಗ್ಗೆ ತಾನೇ ಭಿಕ್ಷೆ ಎಲ್ಲ ಮಾಡ್ಕೊಂಡು ಬಂದಿದ್ರಲ್ವ ನಮ್ಮ ಮನೆಯವರು, ಜೋಳ್ಗ ಎಲ್ಲ ಹಾಗೆ ಇಟ್ಟಿದ್ವಲ್ಲ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಟೈಮ್ ಇತ್ತು, ಭಾರತಿ ಅಡುಗೆ ಮಾಡ್ತಾಯಿದ್ಲು, ನನಗೆ ಟೈಮ್ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರೊಳಗಡೆ ಎಲೆ, ಅಡಿಕೆ, ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲ ಹಾಕಿರ್ತಾರಲ್ಲ, ಸೊ ಅದನ್ನೆಲ್ಲ ತೆಗೆದಿಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಸೊ ಅದರಲ್ಲಿ ನೋಡಿ ಇಷ್ಟು ಗಂಧದ ಕಡ್ಡಿ, ಇಷ್ಟು ವೀಳ್ಯದೆಲೆ, ಅಡಿಕೆ ಮತ್ತು ಒಂದಿಷ್ಟು ಚಿಲ್ಲರೆ ಕಾಸು ಇದೆಲ್ಲ ಸಿಕ್ತು. ಸೊ ಇದನ್ನೆಲ್ಲ ನಾವು ಯೂಸ್ ಮಾಡಿಕೊಂಡು ಅಡುಗೆನ ಮಾಡ್ತೀವಿ. ಲಾಸ್ಟ್ ಟೈಮ್ ಕೂಡ ನಾನು ಇದ್ರದ್ದೆಲ್ಲ ವ್ಲಾಗ್ನ ಹಾಕಿದ್ದೀನಿ. ಗಣೇಶ ಹಬ್ಬದಿರ್ಬೋದು, ನಾವು ಮನೆ ದೇವ್ರಿಗೆ ಹೋಗಿದ್ದಿರ್ಬೋದು, ಮತ್ತು ನಾವು ಭಿಕ್ಷೆ ಮಾಡೋದಕ್ಕಿಂತ ಯಾವ ರೀತಿ ಪ್ರಸಾದ ಮಾಡ್ತೀವಿ ಅದ್ರದ್ದು ಎಲ್ಲದ್ರದ್ದು ವ್ಲಾಗು ಕೂಡ ನಾನು 2 ಇಯರ್ಸಿಂದನೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ, ನಿಮಗೆ ಆ ವಿಡಿಯೋಸ್ ಸಿಗತ್ತೆ. ಸೊ
ಇದೆಲ್ಲ ಮುಗೀತು. ಇವಾಗ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಕೂಡ ಮುಗಿಸ್ಕೊತಾ ಇದ್ದೀವಿ ಎಲ್ಲರೂ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಎಂದಿನಂತೆ 10:30 ಆಯಿತು ಮಲ್ಕೊಳ್ಳೋ ಟೈಮಿಗೆ. ಸೊ ಇದಿಷ್ಟು ನನ್ನ 2 ದಿನದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಅಂದರೆ ಗೌರಿ ಗಣೇಶ ಹಬ್ಬದ್ದು ಮತ್ತು ನಾವು ಮನೆ ದೇವ್ರಿಗೆ ಹೋಗಿದ್ದಂತಹ ಒಂದು ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಮರೀದಿರ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಮೀಟ್ ಮಾಡೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಟೇಕ್ ಕೇರ್.